ಹಿಂದೂಗಳ ಮನೆಗಳಿಗೆ ನುಗ್ಗಿ ಅನ್ಯ ಕೋಮಿನ ಯುವಕರಿಂದ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಯುವಕರಿಂದ ದಾಂಧಲೆ ಆರೋಪ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ನಡೆದಿರುವಂತಹ ಘಟನೆ. ಹಿಂದೂಗಳ ಮನೆಗಳಿಗೆ ನುಗ್ಗಿ ಅನ್ಯ ಕೋಮಿನ ಯುವಕರಿಂದ ದಾಂಧಲೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಅನ್ಯ ಕೋಮಿನ ಗುಂಪಿನಿಂದ ಹಿಂದೂಗಳ ಮೇಲೆ ಹಲ್ಲೆ ಆರೋಪ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ನಡೆಸಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಬೆಳ್ಳೂರು ಪೊಲೀಸ್ ಠಾಣೆ ಬಳಿ ಪ್ರಕ್ಷುಬ್ಧವಾದಂತಹ ವಾತಾವರಣ ಇದೆ. ಸದ್ಯ ಗಲಾಟೆ ತಡೆಯೋದಕ್ಕೆ ಮುಂದಾದವರ ಮೇಲೂ ಹಲ್ಲೆ ನಡೆಸಲಾಗಿದೆ. ಗಾಯಾಳುಗಳಿಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾರಕಾಸ್ತ್ರಗಳನ್ನ ಹಿಡಿದು ಹಿಂದೂಗಳ ಮನೆಗೆ ನುಗ್ಗಿದ ಆರೋಪ ಮಾಡ್ತಾ ಇದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಸಹ ನಡೆಸಲಾಗಿದೆ. ಪೊಲೀಸ್ ಠಾಣೆ ಎದುರು ಗ್ರಾಮಸ್ಥರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬೆಳ್ಳೂರು ಪೊಲೀಸ್ ಠಾಣೆ ಬಳಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದ್ದು, ಹಳೆ ದ್ವೇಷದ ಕಾರಣದಿಂದಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಹಲ್ಲೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಸಹ ನಡೆಸಲಾಗಿದೆ. ಪೊಲೀಸ್ ಠಾಣೆ ಎದುರು ಗ್ರಾಮಸ್ಥರು ಈ ರೀತಿ ಜಮಾಯಿಸಿ ಹಲ್ಲೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದಾರೆ. 7:30 ಸಮಯದಲ್ಲಿ ಒಬ್ಬ ಯುವಕನ ಮೇಲೆ ಹಲ್ಲೆ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾದ ಮೇರೆಗೆ ಇಲ್ಲಿ ಬಂದು ಪರಿಶೀಲಿಸಿದಾಗ ಒಬ್ಬ ಯುವಕ ಸುಮಾರು ಒಂದು 28 ವರ್ಷ ವಯಸ್ಸು ಕೆಲಸ ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಸುಮಾರು ಒಂದು 10 ಜನ ಅವ್ರು ಹೇಳುವಂಥದ್ದು ಅಡ್ಡಗಟ್ಟಿ ಅವನ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿ ನಂತರ ಅಲ್ಲಿಂದ ಬೆದರಿಕೆ ಹಾಕಿ ಅಲ್ಲಿಂದ ಹೋಗಿದ್ದಾರೆ ಅಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ಈ ಸಂಬಂಧ ಈಗ ಏನು ಹಲ್ಲೆಗೊಳಗಾದ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಿದ್ದು, ಅವನ ಸ್ಟೇಟ್ಮೆಂಟ್ ಇನ್ನೂ ಹುಡುಗ ಕೊಟ್ಟಿರೋದಿಲ್ಲ. ಅವನು ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ದೂರು ಕೊಟ್ಟರೆ ನಾವು ದೂರಿನ ಆಧಾರದ ಮೇಲೆ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡ್ತೀವಿ. ಎಲ್ಲಿಗೆ ಕಾರಣ ಏನು ಮತ್ತೆ ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ತನಿಖೆನ ಇಮಿಡಿಯೇಟ್ ಆಗಿ ನಾವು ಶುರು ಮಾಡ್ತೀವಿ. ಅಲ್ಲ, ಈಗ ಸದ್ಯಕ್ಕೆ ಅವರು ದೂರು ಕೊಡಬೇಕು. ದೂರಲ್ಲಿ ಅವ್ರು ಏನು ನಮೂದಿಸ್ತಾರೆ ನೋಡಬೇಕು. ದೂರು ಕೊಟ್ಟ ನಂತರನೇ ನಾವು ತನಿಖೆ ಮಾಡ್ಲಿಕ್ಕಾಗುತ್ತೆ. ಪ್ರೈಮಾ ಫೇಸಿ ದೂರು ಇಲ್ದೇನೆ ನಾವು ಏನು ಕಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಕೆಲ ಮಹಿಳೆಯರ ವಿಷಯ ನನಗೆ ಗಮನಕ್ಕೆ ತಂದಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಆ ಥರ ಏನಾದರೂ ಅವರು ಬಂದು ದೂರನ್ನು ಸ್ವೀಕರಿಸಿಲ್ಲ ಅಂದ್ರೆ ಖಂಡಿತವಾಗ್ಲೂ ಸಂಬಂಧಪಟ್ಟವರ ವಿರುದ್ಧ ನಾವು ಶಿಸ್ತು ಕ್ರಮ ಕೂಡ ಜರುಗಿಸ್ತೀವಿ. 7:30 ಹಿಂದೂ ಯುವಕನ ಮೇಲೆ ಹಲ್ಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕನ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸುರೇಶ್ ಗೌಡ. ಆಸ್ಪತ್ರೆಗೆ ಭೇಟಿ ನೀಡಿ ಮಾಜಿ ಶಾಸಕ ಸುರೇಶ್ ಗೌಡ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸುರೇಶ್ ಗೌಡ, ಈ ಗಲಾಟೆ ನಡೆದಿರೋದು ಪ್ರೀ ಪ್ಲಾನ್. ಪೊಲೀಸರ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಮನೆಗೆ ನುಗ್ಗಿ ಬೆದರಿಕೆಯನ್ನ ಹಾಕಿದ್ದಾರೆ. ಮಹಿಳೆಯರು ದೂರನ್ನ ಕೊಟ್ಟರೂ ಸಹ ಪ್ರಕರಣವನ್ನ ದಾಖಲು ಮಾಡಿಕೊಂಡಿಲ್ಲ. ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಇಂದು ಅನಾಹುತ ಆಗಿದೆ ಅಂತ ಪೊಲೀಸರ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಆಗಿರ್ತಕ್ಕಂಥ ಘಟನೆ ಅಮಾನುಷವಾಗಿ ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಶುಕ್ರವಾರ ಸಾಯಂಕಾಲ ಕೆಲವು ಸಮಾಜದ ಯುವಕರು ಆ ಗಂಗಾಮತಸ್ಥರ ಕಾಲೋನಿಗೆ ಹೋಗಿ ಅವತ್ತೇ ಬೆದರಿಕೆ ಹಾಕಿದ್ದಾರೆ. ಸುಮಾರು 2 ಗಂಟೆ ರಾತ್ರಿಯಲ್ಲಿ ಆ ಸಮಾಜ ಸೇರಿದವರು ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವರು ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಬೆಳಿಗ್ಗೆ ಬನ್ನಿ ಅಂತಕ್ಕಂಥ ಹೇಳಿ ಕಳಿಸಿದ್ದಾರೆ. ಇವರು ಪುನಃ ಹಬ್ಬ ಕಂಟಿನ್ಯೂ ಆಗಿದ್ದರಿಂದ ಪುನಃ ಹೋಗಿಲ್ಲ. ಪುನಃ ಅದೇ ಕಾಲೋನಿ ಬಂದು ಹಬ್ಬ ಮಾಡ್ತಾ ಇದ್ರೆ ಹಬ್ಬ ಮಾಡ್ಕೊಳ್ಳಿ, ಹಬ್ಬ ಆದ್ಮೇಲೆ ನಿಮ್ಗೆ ಹಬ್ಬ ನಾವು ಮಾಡ್ತೀವಿ ಅಂತಕ್ಕಂಥ ಎದುರಿಸಿ ಬೇರೆ ಹೋಗಿದ್ದಾರೆ. ಇದೆಲ್ಲ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆಯ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಇವತ್ತು ಯುವಕ ಹಲ್ಲೆ ಆಗಿದ್ದಾನೆ. ಹಲ್ಲೆ ಆದ ಒಂದು ಸ್ವಲ್ಪ ಹೊತ್ತಿಗೆ ಪೊಲೀಸ್ನವರು ಬಂದಿದ್ದಾರೆ. ಕೆಲವು ಹಲ್ಲೆ ಮಾಡಿದಂಥ ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಯಾವುದೋ ಫೋನ್ ಬಂತು ಅಂತ ಬಿಟ್ಟು ಕಳಿಸಿದ್ದಾರೆ. ಇದುವರೆಗೂ ಒಬ್ಬನ್ನು ಸಹ ಅರೆಸ್ಟ್ ಮಾಡಿಲ್ಲ. ಯಾವ ಸೆಕ್ಷನ್ ಹಾಕಿದ್ರೆ ಗೊತ್ತಿಲ್ಲ. ಈಗ ನಮಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಇವರು ಹೊಡೆದವ್ರ ತೊಲೆನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಅಂತಕ್ಕಂಥ. ಈ ರೀತಿ ಆದ್ರೆ ಜನಸಾಮಾನ್ಯರದು ಈ ಸರ್ಕಾರದಲ್ಲಿ ಯಾರ ಮುಂದೆ ರಕ್ಷಣೆ ಕೇಳಬೇಕು ಅಂತಕ್ಕಂಥದ್ದು ಜನರಿಗೆ ಗೊಂದಲ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.